ಎಲ್ಲಿ ನೋಡಿದರಲ್ಲಿ ನಿಲ್ಲದ ಮಳೆರಾಯನ ಆರ್ಭಟ. ವರುಣನ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಭಯದಲ್ಲಿರುವ ಜನರಿಗೆ ಆಶಾಕಿರಣವಾದ ಅರಭಾವಿ ಕ್ಷೇತ್ರದ ಶಾಸಕರು. ಭಯದಲ್ಲಿ ಜೀವಿಸುತ್ತಿರುವ ಹಳ್ಳಿಯ ಜನರಿಗೆ ಧೈರ್ಯ ತುಂಬಿ ಜನಪರ ಕಾಳಜಿ ತೋರಿದ ಜನಪ್ರಿಯ ಶಾಸಕರು ಶ್ರೀ ಬಾಲಚಂದ್ರ ಜಾರಕಿಹೊಳಿ. ಹೌದು, ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಸಂಭವಿಸಿದ ಕಾರಣ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇದನ್ನು ತಿಳಿದ ಅರಭಾವಿ ಮತಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಬಾಲಚಂದ್ರ ಜಾರಕಿಹೊಳಿಯವರು ಗೋಕಾಕ್ನ ಐಬಿಯಲ್ಲಿ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಬೇಕು, ಅಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಬೇಕು ಎಂದು ಅಧಿಕಾರಿಗಳಿಗೆ ಮುನ್ಸೂಚನೆ ನೀಡಿದರು. ಮತ್ತು ಲೋಲ್ಸೂರ್ ಬ್ರಿಡ್ಜ್ ವೀಕ್ಷಣೆ ಮಾಡಿ ಹಿಡಕಲ್ ಜಲಾಶಯದಿಂದ ಇವತ್ತು 50,000 ಕ್ಯೂಸೆಕ್ಸ್ ನೀರು ಬಿಟ್ಟಿರೋದ್ರಿಂದ ಪ್ರವಾಹ ಪೀಡಿತ ಹಳ್ಳಿಗಳಿಗೆ ಕಾಳಜಿ ಕೇಂದ್ರವನ್ನ ತೆರೆಯಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ 29 ಹಳ್ಳಿಗಳಿಗೆ ಹೆಚ್ಚು ಪ್ರವಾಹದ ಭೀತಿ ಎದುರಾಗಿದೆ. ಅರಭಾವಿ ಮತಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿಯವರು ಪ್ರವಾಹ ಪೀಡಿತ ಊರುಗಳಲ್ಲಿರುವ ಜನರಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ, ಸದ್ಯಕ್ಕೆ ನೀರಿನ ಮಟ್ಟ ಹೆಚ್ಚು ಕಡಿಮೆ ಆಗುತ್ತಾ ಇರೋದ್ರಿಂದ ನದಿಯ ಪಕ್ಕದಲ್ಲಿರುವ ಊರಿನ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಹೋಗಬೇಕೆಂದು ಮುನ್ಸೂಚನೆ ನೀಡಿದ್ರು. ಅಲ್ಲಿ ನಿಮಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನ ಮಾಡಲಾಗುವುದು ಅಂತ ಭರವಸೆ ನೀಡಿ ಭಯದಲ್ಲಿರುವ ಜನರಿಗೆ ಆಶಾಕಿರಣವಾಗಿ ಕಂಡು ಬಂದರು. ಬ್ಯೂರೋ ರಿಪೋರ್ಟ್, ಗರುಡ ಭೇಟೆ ಕನ್ನಡ ನ್ಯೂಸ್, ಗೋಕಾಕ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಯಾಕಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೋಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಡಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ. ಯಾಕಂದರೆ ಈಗಾಗಲೇ ಹೊಳೆಗೆ 50,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಅದು 62,000 ಕ್ಯೂಸೆಕ್ಸ್ ಮೇಲ್ಪಟ್ಟಾಯ್ತಂದ್ರೆ ಸೊ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತೆ. ಅಲ್ಲಿ ಇಡೀ ನಮ್ಮ ಅರಬಾನ್ ಕ್ಷೇತ್ರದ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು, ಎಲ್ಲ ಕಡೆ ಅದು ಅಂದರೆ ಊರಿಗೆಲ್ಲ ನೀರು ಸುತ್ತೋಡಿ ಹೊಡಿತೈತಿ. ಅದಕ್ಕೆ ಇವತ್ತೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು, ಅಲ್ಲಿ PDO ಕಾರ್ಯದರ್ಶಿ ತಲಾಟಿಗಳು ಊರಾಗಿರ್ಬೇಕು, ಎಲ್ಲಿ ಹೋಗಬಾರ್ದು. ಅದಕ್ಕೆ ಏನೇ ನೀರು ಅಕಸ್ಮಾತ್ ಊರು ಸುತ್ತಂದ್ರೆ ಊರಾಗ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯೋಕ್ಕೆಲ್ಲ ಹೇಳಿದ್ದೀವಿ. ಸೊ ಕಾಳಜಿ ಕೇಂದ್ರ ತೆಗೆದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಅದಕ್ಕೆ ಯಾರೂ ಜನ ಗಾಬರಿ ಆಗಬಾರ್ದು. ಅಕಸ್ಮಾತ್ ಊರಾಗ ನೀರು ಬಂತಂದ್ರೆ ದಯಮಾಡಿ ಯಾರೂ ಊರಾಗಿರಬೇಡ್ರಿ, ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಬರಬೇಕಂತೇಳಿ ನನ್ನ ವಿನಂತಿ. ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅಕಸ್ಮಾತ್ ಅಂದರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು. ಮತ್ತು ಯಾವುದೂ ಫ್ಲಡ್ ಊರಿಗೆಲ್ಲ ಸುತ್ತ ಹೊಡೆದ್ರೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ. 3 ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೆ. ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು. ಆದಷ್ಟು ಮಳೆ ಕಡಿಮೆ ಆಯ್ತು ಫ್ಲಡ್ ಎಫೆಕ್ಟ್ ಕಡಿಮೆ ಆಗ್ಬೋದು. ಸದ್ಯಕ್ಕೆ ಅಂದ್ರೆ ನೀರು ಹೆಚ್ಚಿನ ಪ್ರಮಾಣ ಬರ್ಬೋದು ನಿರೀಕ್ಷೆ ಇಟ್ಟಿದ್ದೀವಿ. ನೀರು ಅದು ಹೆಚ್ಚು ಬರ್ಬೋದು, ಬರದೆ ಕಡಿಮೆ ಆಗ್ಬೋದು. ಅದಕ್ಕೆ ಕಡಿಮೆ ಆತಂದ್ರೆ ಅಂತ ಏನು ಎಫೆಕ್ಟ್ ಅವೆಲ್ಲ ಹೆಚ್ಚು ಬಂದರೆ ದಯಮಾಡಿ ಎಲ್ಲ ಕಾಳಜಿ ಕೇಂದ್ರಕ್ಕೆ ಬರ್ಬೇಕಂತ ಹೇಳಿ ನನ್ನ ವಿನಂತಿ. ನಾವೆಲ್ಲ ಸಭೆ ಮಾಡಿದ್ವಿ, ಪ್ರತಿದಿನ ನಾವು ಮೀಟಿಂಗ್ ಮಾಡ್ಕೋತಿರ್ತೀವಿ. ಯಾರೂ ನಮ್ಮ ಕ್ಷೇತ್ರ ಜನ ಫ್ಲಡ್ ಸಂಬಂಧ ಆತಂಕಕ್ಕೆ ಒಳಗಾಗಬಾರ್ದು, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ನಾನು. ನಮ್ಮ ಘಟಪ್ರಭಾ, ಮಾರ್ಕಂಡೆ, ಹಿರಣ್ಯಕೇಶಿ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಇವತ್ತಿನ ಲೋಲ್ಸೂರ್ ಬ್ರಿಡ್ಜ್ ಮಟ್ಟನ ನಾವು ತೆಗೆದುಕೊಳ್ಬೇಕಂದ್ರೆ ಮಧ್ಯಾಹ್ನ 1 ಗಂಟೆಗೆ 47,659 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಸೊ ಇದೇ ರೀತಿ ನಾವು ನೋಡಿದ್ರೆ ಈಗ ಮಾರ್ಕಂಡೆಯ ಜಲಾಶಯದಿಂದನೂ 7,500 ಕ್ಯೂಸೆಕ್ಸ್ ಅಂದ್ರೆ ಇನ್ನು 2,000 ಕ್ಯೂಸೆಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ನೆಕ್ಸ್ಟ್ 2 ಅವರ್ಸ್ ಅಲ್ಲಿ. ಅದ್ರ ಜೊತೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸಾಯಂಕಾಲ 6 ಗಂಟೆವರೆಗೂ ಇನ್ನು 4,000 ಕ್ಯೂಸೆಕ್ಸ್ ಜಾಸ್ತಿ ಆಗೋ ಸಂಭವ ಇದೆ ಅಂತ ಹೇಳಿ ನಮಗೆ ಅಲ್ಲಿ ಇರುವಂತ ಇಂಜಿನಿಯರ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾವು ಸಿಚುವೇಶನ್ ನೋಡಿದ್ರೆ ನಾಳೆ ಮಧ್ಯಾಹ್ನದವರೆಗೂ ನಮ್ಮ ಲೋಲ್ಸೂರ್ ಬ್ರಿಡ್ಜ್ ಮುಳುಗೋ ಸಂಭವ ಇದೆ. ಸೊ ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಬಟ್ ನಾಳೆ ಬೆಳಗ್ಗೆ ಬಂದು ವಿಸಿಟ್ ಮಾಡಿ ಎಲ್ಲ ನಿರ್ದೇಶನ ಮತ್ತೆ ನೀಡಿ